ನಮಸ್ತೆ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಟ್ರುತ್ ಟೇಬಲ್ನ ಹೇಗೆ ತೆಗೆಯೋದನ್ನು ನೋಡೋಣ. ನಾವು ಮೊದಲು ಪಿ ಕ್ಯೂ ಅನ್ನತಕ್ಕಂಥದ್ದು ಬರೀಬೇಕು. ಮೊದಲು ಬರೋಣ ಪಿ ಕ್ಯೂ, ಆನಂತರ ಇನ್ನು ಬರೋಣ ಪಿ ಕ್ಯೂ ಬರ್ಕೊಂಡೆವು. ಇದರ ವ್ಯಾಲ್ಯೂ ಪಿ ಏನು ಬರುತ್ತೆ, ಪಿ ಟ್ರೂ ಟ್ರೂ ಫಾಲ್ಸ್ ಫಾಲ್ಸ್. ಕ್ಯೂ ಏನು ಬರುತ್ತೆ, ಟ್ರೂ ಫಾಲ್ಸ್ ಟ್ರೂ ಫಾಲ್ಸ್. ಈಗ ಪಿ ಕಂಜಕ್ಷನ್ ಕ್ಯೂ ಅನ್ನು ತಗೊಳ್ಳೋಣ. ಇದೇನಾಗುತ್ತೆ, ಪಿ ಕಂಜಂಕ್ಷನ್ ಕ್ಯೂ ಅಂದರೆ ಎರಡು ಪಿ ಮತ್ತು ಕ್ಯೂ ಎರಡು ಟ್ರೂ ಇದ್ದಾಗ ಮಾತ್ರ ಟ್ರೂ, ಅದರ್ವೈಸ್ ಫಾಲ್ಸ್ ಅಂತ ಬರುತ್ತೆ. ಈಗ ಪಿ ಡಿಸಂಕ್ಷನ್ ಅಂತ ತಗೊಳ್ಳೋಣ. ಇದು ಡಿಸಂಕ್ಷನ್, ಪಿ ಡಿಸಂಕ್ಷನ್ ಕ್ಯೂ. ಪಿ ಡಿಸಂಕ್ಷನ್ ಕ್ಯೂ ಏನು ಹೇಳುತ್ತೆ, ಎರಡು ಫಾಲ್ಸ್ ಇದೆ ಅಷ್ಟೇ ಫಾಲ್ಸ್, ಅದರ್ವೈಸ್ ಟ್ರೂ. ಎರಡು ಫಾಲ್ಸ್ ಇದೆ ಅಲ್ವಾ, ಸೊ ಅದಕ್ಕೆ ಫಾಲ್ಸ್ ಅಂತ ಬರುತ್ತೆ, ಅದರ್ವೈಸ್ ಟ್ರೂ. ಈಗ ಏನು, ಪಿ ಇಂಪ್ಲಿಕೇಶನ್ ಕ್ಯೂ. ಪಿ ಇಂಪ್ಲಿಕೇಶನ್ ಕ್ಯೂ ಏನು ಹೇಳುತ್ತೆ, ಪಿ ಟ್ರೂ ಆಗಿರಬೇಕು, ಕ್ಯೂ ಫಾಲ್ಸ್ ಆಗಿರಬೇಕು. ಅಥವಾ ಮೊದಲು ಕ್ಯೂ ಇದ್ದು ಆನಂತರ ಪಿ ಇತ್ತಂದರೆ ಅದು ಆಗ ಟ್ರೂ ಫಾಲ್ಸ್ ಅಂತ ಅಷ್ಟೇ ಬರಬೇಕು. ಅದರ್ವೈಸ್ ಬತ್ತಂದರೆ ಅದು ಟ್ರೂ ಆಗುತ್ತೆ. ಟ್ರೂ ಫಾಲ್ಸ್ ಬಂದಾಗ ಮಾತ್ರ ಫಾಲ್ಸ್ ಆಗುತ್ತೆ. ಫಾಲ್ಸ್ ಆಯ್ತಲ್ಲ, ಅದರ್ವೈಸ್ ಟ್ರೂ ಅಂತ ಬರುತ್ತೆ. ಇನ್ನು ಪಿ ಬೈ ಇಂಪ್ಲಿಕೇಶನ್ ಕ್ಯೂ ಇದೇನು ಹೇಳುತ್ತೆ, ಎರಡು ಸೇಮ್ ಇರಬೇಕು. ಅದು ಟ್ರೂ ಆಗಿರಲಿ ಅಥವಾ ಫಾಲ್ಸ್ ಆಗಿರಲಿ ಅಂದಾಗ ಮಾತ್ರ, ಬಟ್ ಯಾವಾಗಲೂ ಸೇಮ್ ಇರಬೇಕು, ಪಿ ಕ್ಯೂ ಸೇಮ್ ಇರಬೇಕು ಅಂದಾಗ ಮಾತ್ರ ಟ್ರೂ ಆಗುತ್ತೆ. ಟ್ರೂ ಇದೆಯಲ್ಲ ಅದಕ್ಕಲ್ಲಿ ಟ್ರೂ ಫಾಲ್ಸ್ ಟ್ರೂ ಫಾಲ್ಸ್ ಇದೆ, ಸೇಮ್ ಇದೆ, ಸೊ ಅದಕ್ಕೆ ಟ್ರೂ ಬರುತ್ತೆ. ಈಗ ಏನು ತಗೊಳ್ಳೋಣ, ನೆಗೇಷನ್ ಪಿ ತಗೊಳ್ಳೋಣ. ನೆಗೇಷನ್ ಪಿ ಏನು ಹೇಳಿದೆ, ಈ ಪಿ ಇದು ಅಪೋಸಿಟ್, ಅಂದರೆ ಟ್ರೂ ಇದೆ ಅಲ್ವಾ, ಇಲ್ಲಿ ಫಾಲ್ಸ್. ಟ್ರೂ ಇದೆ ಅಲ್ವಾ, ಇಲ್ಲಿ ಫಾಲ್ಸ್ ಟ್ರೂ. ಓಕೆ. ಇನ್ನು ನೆಗೇಷನ್ ಕ್ಯೂ ಇದೇನು ಹೇಳುತ್ತೆ, ನೆಗೇಷನ್ ಕ್ಯೂ ಟ್ರೂ ಇದೆ ಅಲ್ವಾ, ಫಾಲ್ಸ್ ಇದೆ ಟ್ರೂ ಇದೆ ಫಾಲ್ಸ್ ಇದೆ ಟ್ರೂ. ಓಕೆನಾ? ಥ್ಯಾಂಕ್ ಯು.